ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಪಟ್ ನನಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಪಲಾಯ್ಕ ನನಗೆ ಪಟ್ ನನಗೆ ಕ್ಲಿಕ್ ಮಾಡ್ಕೊಳ್ಳಿ ಮಗ. ವಿತೌಟ್ ಮೇಕಿಂಗ್ ಡಿಲೇ ಮೊದಲನೇ ಅಪ್ಡೇಟ್ ತಗೊಳ್ಳಿ ಮಗ. ಪ್ರೋಮೋನ ರಿಲೀಸ್ ಮಾಡಿದರೆ ಅಮೆಝಾನ್ ಪ್ರೈಮ್ ವಿಡಿಯೋಸ್ ಅವರು ಚಾಂಪಿಯನ್ಸ್ ಟ್ರೋಫಿದು. ಅದು ಪ್ಯಾಟ್ ಕಮಿನ್ಸ್ ಅವರ ಪ್ರೋಮೋ ಆಗಿತ್ತು. ಹೋಗಿ ನೋಡಿಲ್ಲ ಅಂದರೆ ನೋಡಿ. ಅಲ್ಲಿ ವಿರಾಟ್ ಕೊಹ್ಲಿ ಅವರ ಮ್ಯಾಟ್ರ್ ತೊಗೊತಾರೆ. ಪ್ಯಾಟ್ ಕಮಿನ್ಸ್ ಅವರು ಹೇ ಕೊಹ್ಲಿ, ಐ ಹ್ಯಾವ್ ನೆವರ್ ಸೀನ್ ಯು ಬ್ಯಾಟ್ ದಿಸ್ ಸ್ಲೋಲಿ ಅಂತ ಸುಮ್ಮನೆ ಒಂಥರ ಅಣಿಕೋಸೋ ಥರ ಒಂದು ಮಾತನಾಡ್ತಾರೆ ಪ್ರೋಮೋದಲ್ಲಿ. ಪ್ರಮೋಷನಲ್ ಆಸ್ಪೆಕ್ಟ್ ಅಂತ ನೋಡಿದಾಗ ಪ್ಯಾಟ್ ಕಮಿನ್ಸ್ ಅವರೇನೋ ಇದ್ದಾರೆ, ಬಟ್ ಅವ್ರು ಆಡ್ತಾರೋ ಆಡೋದಿಲ್ಲೋ ಅದೇ ಗೊತ್ತಿಲ್ಲ ಈ ಟೂರ್ನಮೆಂಟ್ನ. ಅವ್ರು ನೋಡ್ತಂದ್ರೆ ಬೇರೆ ಕ್ಯಾಪ್ಟನ್ನ ಅವ್ರು ಹೆಡ್ ಕೋಚನ್ನೇ ಹೇಳಿದ್ದಾರೆ, ಬೇರೆ ಕ್ಯಾಪ್ಟನ್ನ ಹುಡ್ಕಾಡ್ತಿದ್ವಿ ಗುರು ನಾವು ಅಂತ. ಇಲ್ಲಿ ನೋಡ್ತಾರೆ ಇವ್ರು ಪ್ರೋಮೋನ ಜೋರಾಗಿ ಬಿಟ್ಟಿದ್ದಾರೆ. ಆ್ಯಂಡ್ ಇವ್ರು ಹೇಳಿದ್ದಾರೆ ಸ್ಲೋಗ್ ಆಡ್ತಿಲ್ಲ ಗುರು ಅಂತ. ಇವ್ರು ಆಡೋದೇ ಡೌಟ್ಫುಲ್ ಆಗಿದೆ ಫಸ್ಟ್ ಆಫ್ ಆಲ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇದಕ್ಕೆ. ಅಪ್ಡೇಟ್ ಬಿಟ್ಟು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಏನು ನಡೀತಿದೆ ಚಾಂಪಿಯನ್ಸ್ ಟ್ರೋಫಿಯ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಸೊ ಇದಕ್ಕೆ ಟಿಕೆಟ್ಸ್ಗಳು ಅಫಿಷಿಯಲಿ ಇವಾಗ ಸೋಲ್ಡ್ ಔಟ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ದುಬೈ ಸ್ಟೇಡಿಯಂ ಅಲ್ಲಿ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಅಂತೆ. ರೇಟ್ ಕೇಳಿದ್ರೆ ಒಂದೇ ಒಂದು ಟಿಕೆಟ್ ಕಳೆದೋಯ್ತೀರ ಮಗ. ಹೌದು, ಬರೀ ಇಷ್ಟೇ ಇದೆ ಅಂತಲ್ಲ ರೇಟು, ಬಟ್ ಇದು ಮ್ಯಾಕ್ಸಿಮಮ್ ರೇಟ್ ಅಂತೆ. 2,96,595 ರೂಪಾಯಿ ಒಂದೇ ಒಂದು ಟಿಕೆಟಿಗೆ. ಅಂದರೆ ಇದು ಮ್ಯಾಕ್ಸಿಮಮ್, ಸಿಕ್ಕಾಪಟ್ಟೆ ಲಕ್ಸುರಿ ಅಂತ ಹೇಳ್ತಾರಲ್ಲ. ಸೊ ಆ ಟಿಕೆಟ್ನ ಬೆಲೆ 2,90,000, ಆಲ್ಮೋಸ್ಟ್ ಕ್ಲೋಸ್ ಟು 3 ಲಕ್ಷ ಅಂತ ಅಂದ್ಕೊಳ್ಳಿ. ಒಂದು ಟಿಕೆಟ್ನ ಬೆಲೆ ಇನ್ನೂ ಜಾಸ್ತಿ ಕೊಟ್ಬಿಟ್ಟು ಬ್ಲ್ಯಾಕಲ್ಲಿ ತೊಗೊಂಡು ಹೋಗೋರು ಕೂಡ ಇದ್ದೇ ಇರ್ತಾರೆ. ಸೊ ನೋಡಿ ಗುರು, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ಗೆ ಎಂಥ ಡಿಮ್ಯಾಂಡ್ ಅಂತ. ಅಪ್ಡೇಟ್ ನಂಬರ್ 3, ಅಭಿಷೇಕ್ ಶರ್ಮಾ ಕಳೆದೊಯ್ತಿರ ಗುರು. ಆ ರೇಂಜಿಗೆ ಜಂಪ್ ಆಗಿದ್ದಾರೆ. ರೀಸೆಂಟಾಗಿ ತಿಲಕ್ ವರ್ಮಾಗೂ ಕೂಡ ಇದೇ ರೀತಿ ಒಂದು ಹ್ಯೂಜ್ ಜಂಪು ಸಿಕ್ಕಿತ್ತು. T20 ರ್ಯಾಂಕಿಂಗ್ ಅಂತ ಬಂದಾಗ ICC ರ್ಯಾಂಕಿಂಗ್ ಮತ್ತೆ ಇವಾಗ ರಿವೈಸ್ ಆಗಿದೆ. ಅದರ ಅಭಿಷೇಕ್ ಶರ್ಮಾ ಅವರು 2ನೇ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಟ್ರಾವಿಸ್ ಹೆಡ್ ಮೊದಲನೇ ಸ್ಥಾನ ವಿತ್ ರೇಟಿಂಗ್ ಪಾಯಿಂಟ್ಸ್ ಆಫ್ 855. ಅಭಿಷೇಕ್ ಶರ್ಮಾ ರೇಟಿಂಗ್ ಪಾಯಿಂಟ್ಸು 829, ತಿಲಕ್ ವರ್ಮಾದು 803 ರೇಟಿಂಗ್ ಪಾಯಿಂಟ್ಸು. ಏನು ಗುರು ಇದು, ಒಂದೇ ಸಲ 38 ಸ್ಲಾಟ್ಗಳು ಎಗರನ್ನ ನೋಡಿದ್ರೆ, ಜಂಪ್ ಹಾಕೋದನ್ನ ನೋಡಿದ್ರ, ಅದು ಆಗಿದ್ದಾರೆ ಇವಾಗ ಅಭಿಷೇಕ್ ಶರ್ಮಾ ಅವರು. ಒಟ್ಟಲ್ಲಿ ಇಂಡಿಯನ್ಸ್ ಅಂತೂ ರೂಲ್ ಮಾಡಿದ್ದಾರೆ ಟಾಪ್ ಆಫ್ ದ ಟೇಬಲ್ನ. ಹಂಗೆ ನೋಡೋಕೆ ಹೋದ್ರೆ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಕೆಳಗಡೆ ಹಂಗೆ ಹೋಗ್ತಾನೆ ಇದ್ದಾರೆ. ಈ ಸೀರೀಸಲ್ಲಿ ಮಸ್ತಾಗಿ ಪರ್ಫಾರ್ಮೆನ್ಸ್ ಬಂದಿತ್ತು ಅಂತಂದರೆ ಟಾಪ್ ಮಾಡೋಂಥ ಎಲ್ಲ ಪಾಸಿಬಿಲಿಟಿ ಇತ್ತು. ಸೊ ಒಟ್ಟಿನಲ್ಲಿ ಇವಾಗ ಟ್ರಾವಿಸ್ ಹೆಡ್ ಅವರು ಲೀಡ್ ಮಾಡ್ತಿದ್ದಾರೆ. ನೋಡೋಣ ಅಭಿಷೇಕ್ ಶರ್ಮಾ ಉಳಿಸ್ಕೊಂಡಿರ್ತಾರ ಜಾಸ್ತಿ ದಿನ, ಅಥವಾ ತಿಲಕ್ ವರ್ಮಾ ಅವರು ಜಾಸ್ತಿ ದಿನ ಟಾಪ್ ಆಫ್ ದ ಟೇಬಲ್ನ ಉಳಿಸ್ಕೊಂಡಿರ್ತಾರೆ ಅಂತ. ಅಪ್ಡೇಟ್ ನಂಬರ್ 4, ವರ್ಲ್ಡ್ ರೆಕಾರ್ಡ್ನ ಮಾಡಿದ್ದಾರೆ ಇವಾಗ ಅಫ್ಘಾನಿಸ್ತಾನದ ರಾಶಿದ್ ಖಾನ್ ಮಗ. T20 ಹಿಸ್ಟ್ರಿನ ತೊಗೊಂಡು ನೋಡ್ತು ಅಂತಂದರೆ ಮಗ, 26 ವರ್ಷ ಜಸ್ಟ್ ಇವ್ರಿಗೆ. ಇವಾಗ 26 ವರ್ಷದಲ್ಲೇ ಮೋಸ್ಟ್ ನಂಬರ್ ಆಫ್ ವಿಕೆಟ್ನ ತೆಗ್ದಿರೋಂಥ ಪ್ಲೇಯರು T20 ಹಿಸ್ಟ್ರಿಲಿ ಯಾರು ಅಂತ ಅಂದರೆ ಅದು ಇವಾಗ ರಶೀದ್ ಖಾನು. 633 ವಿಕೆಟು. ಡ್ವೇನ್ ಬ್ರಾವೋ ಅವರ ರೆಕಾರ್ಡ್ ಇತ್ತು 631 ವಿಕೆಟ್ನ. ಅದು 582 ಮ್ಯಾಚಲ್ಲಿ DJ ಬ್ರಾವೋ ತೆಗೆದಿದ್ದು. ಇವರು 461 ಮ್ಯಾಚಲ್ಲೇ 633 ವಿಕೆಟ್ನ ತೆಗೆಯೋದ್ರ ಮೂಲಕ ರೆಕಾರ್ಡ್ಗಳನ್ನೆಲ್ಲ ಧ್ವಂಸ ಮಾಡಿಬಿಟ್ಟು ಇವಾಗ ಹೊಸದಾಗಿರುವಂಥ ವರ್ಲ್ಡ್ ರೆಕಾರ್ಡ್ನ ಸೆಟ್ ಮಾಡಿದ್ದಾರೆ. ಹಿಂದೆಗಡೆ ಯಾರ್ಯಾರು ಬರ್ತಾ ಇದ್ದಾರೆ, ಸುನಿಲ್ ನರೇನು ಕೂಡ ಇನ್ನೂ ರೇಸಲ್ಲಿದ್ದಾರೆ. ಅವ್ರೇನು ರಿಟೈರ್ಮೆಂಟ್ ಇನ್ನೂ ಕೊಟ್ಟಿಲ್ಲ, ಅನೌನ್ಸ್ ಮಾಡಿಲ್ಲ. ಇಮ್ರಾನ್ ತಾಹಿರ್ ಇವತ್ತು ಆಲ್ಮೋಸ್ಟ್ ಕಥೆಯೆಲ್ಲ ಮುಗಿದೋಗಿದೆ. ಶಕೀಬ್ ಅಲ್ ಹಾಸನ್ದು ಆಲ್ಮೋಸ್ಟ್ ಕಥೆಯೆಲ್ಲ ಮುಗಿದೋಗಿದೆ. ರಶೀದ್ ಖಾನ್ಗೆ ಇನ್ನೂ ಕತೆ ಎಷ್ಟಿದೆ ಅಂತಂದರೆ ಇವ್ರದ್ದು ಇನ್ನೂ 26 ವರ್ಷ, ಇನ್ನೂ 10 ವರ್ಷ ಮಿನಿಮಮ್ ಇವ್ರಿಗೆ ಆಡುವಂಥ ಎಲ್ಲ ಕೇಪಬಿಲಿಟಿ ಇದೆ. 1000 ಅಲ್ಲ ಗುರು, 1500 ವಿಕೆಟ್ಸ್ನ ಮಾಡುವಂಥ ಎಲ್ಲ ಲಕ್ಷಣಗಳು ಎದ್ದಿದ್ದು ಕಾಣಿಸ್ತಾ ಐತೆ. ಸೊ ಇದು ಯಾಕೋ ಯಾರು ಬೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ನಿಸಿದೆ. ಗೊತ್ತಿಲ್ಲ, ಬಂದರೂ ಬರ್ಬೋದು ಫ್ಯೂಚರಲ್ಲಿ ಯಾರಾದರೂ ರಶೀದ್ ಖಾನ್ಗಿಂತ ಅಪ್ಪನಾಗಿರುವಂಥ ಪ್ಲೇಯರ್ಗಳು ಅಲ್ವಾ. ಅಪ್ಡೇಟ್ ನಂಬರ್ 5, ಗುಲ್ಬದ್ದೀನ್ ನೈಬ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಗ. ಅಫ್ಘಾನಿಸ್ತಾನ್ ವರ್ಸಸ್ ಪಾಕಿಸ್ತಾನ್ ಈ ಒಂದು ರೈವಲ್ರಿ ಏನಿದೆ, ಈ ರೈವಲ್ರಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ಗಿಂತ ದೊಡ್ಡ ರೈವಲ್ರಿ ಗುರು ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಹಂಗೆ ಅನ್ನಿಸ್ಬೋದೇನೋ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ಗಿಂತ ಅಫ್ಘಾನಿಸ್ತಾನ್ ವರ್ಸಸ್ ಪಾಕಿಸ್ತಾನೇ ದೊಡ್ಡದು ಅಂತ. ಅವಾಗವರು ಇವ್ರು ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ರೈವಲ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಇವ್ರು ನೋಡ್ರೆ ನಮ್ಮದೇ ರೈವಲ್ರಿ ದೊಡ್ಡದು ಅಂತ ಬಂದವರಲ್ಲ. ಒಟ್ಟಲ್ಲಿ ಪಾಕಿಸ್ತಾನ ಅಂತೂ ಕಾಮನ್ ಆಗಿದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ಗಿಂತ ಇವ್ರದ್ದು ದೊಡ್ಡದಂತೆ. ಏನೋ ಬಿಡಿ, ಅವ್ರು ಖುಷಿಯಾಗಿರಲಿ ಅಲ್ವಾ. ನಮ್ಮದೇ ದೊಡ್ಡದು ಅಂತ ಏನು ಹೇಳ್ಕೊಂಡು ಅವ್ರು ದೊಡ್ಡದು ಅಂತ ಹೇಳ್ಕೊಂಡು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟು ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೋಬೋದು. ಬಾ.